RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಅರಿವು ಸರಣಿಗೆ ಸ್ವಾಗತ. ಇದು 6ನೇ ಚರ್ಚೆ. ಈ ಸರಣಿಯನ್ನ ನಿಮಗೆ ತರುತ್ತಿರುವವರು RSGE. ನಮಸ್ಕಾರ. ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಈ ಕಾಯ್ದೆಯ ಬೇರೆ ಬೇರೆ ಆಯಾಮಗಳನ್ನು ನೋಡಿದ್ದೀವಿ. ಹೌದು. ಇವತ್ತು ಆ ಚರ್ಚೆಯನ್ನು ಮುಂದುವರಿಸೋಣ. ಅಧ್ಯಾಯ 3 ಇದೆಯಲ್ಲ, ಅದರಲ್ಲಿನ ವಿಭಾಗ 3, 4 ಮತ್ತು 5ರ ಮೇಲೆ ಸ್ವಲ್ಪ ಗಮನ ಕೊಡೋಣ. ಸರಿ. ಅಂದ್ರೆ ಸಮಾನತೆ ಮತ್ತು ತಾರತಮ್ಯರಹಿತತೆ, ಮತ್ತೆ ವಿಕಲಚೇತನ ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳು, ಆಮೇಲೆ ಸಮುದಾಯ ಜೀವನದ ಹಕ್ಕು. ಇವುಗಳ ಬಗ್ಗೆನಾ? ಹೌದು, ಇವು ತುಂಬಾ ಮೂಲಭೂತವಾದ ಹಕ್ಕುಗಳು. ಇವುಗಳನ್ನ ಆದಷ್ಟು ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ವಿವರಿಸೋಣ ಅಂತ ನಮ್ಮ ಉದ್ದೇಶ. ಖಂಡಿತ. ಈ ಚರ್ಚೆಗೆ ನಾವು ಯಾವ ಆಧಾರಗಳನ್ನು ಬಳಸ್ತಾ ಇದ್ದೀವಿ ನೋಡಿ. ಮುಖ್ಯವಾಗಿ ಮೂಲ ಕಾಯ್ದೆ ಇದೆಯಲ್ಲ, ಅದು ನಮ್ಮ ಬೇಸ್. ಅದ್ರ ಜೊತೆಗೆ DEOC ಅಂದ್ರೆ ವಿಕಲಚೇತನರ ಉದ್ಯೋಗಾವಕಾಶಗಳ ಉತ್ತೇಜನಾ ಕೇಂದ್ರ ಮತ್ತು NCPEDP ವಿಕಲಚೇತನರ ಉದ್ಯೋಗಾವಕಾಶಗಳ ಉತ್ತೇಜನಕ್ಕಾಗಿ ರಾಷ್ಟ್ರೀಯ ಕೇಂದ್ರ, ಇವರು ಸೇರಿ ಒಂದು ಒಳ್ಳೆ ಕೈಪಿಡಿ ಮಾಡಿದ್ದಾರೆ. ಹೌದು, ಅದು ತುಂಬಾ ಉಪಯುಕ್ತವಾಗಿದೆ. ಹೌದು, ಅದನ್ನ ನಾವು ಮುಖ್ಯವಾಗಿ ಬಳಸ್ತಿದೀವಿ. ಮತ್ತೆ ಸುಪ್ರೀಂ ಕೋರ್ಟ್ನ ಒಂದು ಮಾರ್ಗದರ್ಶಿ ಪುಸ್ತಕ ಕೂಡ ಇದೆ, ಅದನ್ನೂ ಗಮನದಲ್ಲಿಟ್ಕೊಂಡಿದೀವಿ. ಅದ್ಭುತ. ಹಾಗಾದ್ರೆ ಶುರು ಮಾಡೋಣ. ವಿಭಾಗ 3, ಸಮಾನತೆ ಮತ್ತು ತಾರತಮ್ಯ ರಹಿತತೆ. ಇದು ಇಡೀ ಕಾಯ್ದೆಗೆ ಒಂದು ಫೌಂಡೇಶನ್ ತರ ಅಲ್ವಾ? ಖಂಡಿತವಾಗಿಯೂ. ಇದು ಹೇಳೋದೇನು ಅಂದ್ರೆ, ವಿಕಲಚೇತನ ವ್ಯಕ್ತಿಗಳು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರ ಹಾಗೆ ಸಮಾನರು. ಇದರಲ್ಲಿ ಮುಖ್ಯವಾಗಿ 4 ವಿಷಯಗಳಿವೆ. ಯಾವ್ದ್ಯಾವ್ದು? 1, ಕಾನೂನಿನ ಮುಂದೆ ಸಮಾನತೆ, ಅಂದ್ರೆ ಲಾ ಇಸ್ ಸೇಮ್ ಫಾರ್ ಎವ್ರಿವನ್. ಸರಿ. 2, ಕಾನೂನಿನ ಸಮಾನ ರಕ್ಷಣೆ, ಲಾ ಎಲ್ಲರನ್ನೂ ಒಂದೇ ರೀತಿ ಪ್ರೊಟೆಕ್ಟ್ ಮಾಡಬೇಕು. 3ನೇದು ಸಮಾನ ಅವಕಾಶಗಳು ಅಂತ ಹೇಳಿದ್ರಿ. ಹೌದು, ಈಕ್ವಲ್ ಆಪರ್ಚುನಿಟೀಸ್. 4ನೇದು ಬಹುಶಃ ಅತ್ಯಂತ ಮುಖ್ಯವಾದದ್ದು, ತಾರತಮ್ಯ ರಹಿತತೆ, ಅಂದ್ರೆ ನಾನ್ ಡಿಸ್ಕ್ರಿಮಿನೇಷನ್. ವಿಕಲತೆ ಅನ್ನೋ ಒಂದೇ ಕಾರಣಕ್ಕೆ ಯಾರನ್ನೂ ಭೇದಭಾವ ಮಾಡೋ ಹಾಗಿಲ್ಲ. ಇದರ ಜೊತೆಗೆ ವ್ಯಕ್ತಿಯ ಘನತೆ, ಗೌರವದ ಬಗ್ಗೆನೂ ಇದು ಹೇಳತ್ತಲ್ವಾ? ವ್ಯಕ್ತಿಯ ಸಮಗ್ರತೆಗೆ ಗೌರವ ಅಂದ್ರೇನು? ಇದು ಬಹಳ ಮುಖ್ಯವಾದ ಪರಿಕಲ್ಪನೆ. ರೆಸ್ಪೆಕ್ಟ್ ಫಾರ್ ಇಂಟೆಗ್ರಿಟಿ ಅಂದ್ರೆ ಪ್ರತಿಯೊಬ್ಬ ವಿಕಲಚೇತನ ವ್ಯಕ್ತಿಗೂ ತಮ್ಮ ಶರೀರ, ತಮ್ಮ ಮನಸ್ಸಿನ ಮೇಲೆ ತಮ್ಗೆ ಕಂಟ್ರೋಲ್ ಇರುತ್ತೆ, ನಿರ್ಧಾರ ತಗೊಳ್ಳೋ ಹಕ್ಕು ಅವರಿಗಿರುತ್ತೆ. ಉದಾಹರಣೆಗೆ ಅವರ ಅನುಮತಿ ಇಲ್ಲದೆ, ಅವರಿಗೆ ಪೂರ್ತಿ ತಿಳುವಳಿಕೆ ಕೊಟ್ಟು ಒಪ್ಪಿಗೆ ತಗೊಳ್ದೆ, ಇನ್ಫಾರ್ಮ್ಡ್ ಕನ್ಸೆಂಟ್, ಯಾವ ಮೆಡಿಕಲ್ ಟೆಸ್ಟ್ ಆಗ್ಲಿ, ಟ್ರೀಟ್ಮೆಂಟ್ ಆಗ್ಲಿ, ಸರ್ಜರಿ ಆಗ್ಲಿ, ಅಬಾರ್ಷನ್ ಅಥವಾ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ, ಇಂಥದನ್ನೆಲ್ಲ ಮಾಡೋ ಹಾಗಿಲ್ಲ. ಅವರ ಆಟೋನಮಿ ಅಂದ್ರೆ ಸ್ವಾಯತ್ಯತೆಯನ್ನ ನಾವು ಗೌರವಿಸಲೇಬೇಕು. ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಎಷ್ಟೋ ಸಲ ನಮ್ಮ ಗಮನಕ್ಕೆ ಬರದೇ ಈ ಘನತೆಗೆ ಧಕ್ಕೆಯಾಗಿರುತ್ತೆ. ಈಗ ವಿಕಲತೆ ಸರ್ಟಿಫಿಕೇಟ್ ಕೊಡುವಾಗ ಪದೇ ಪದೇ ಕೇಳೋ ಕೆಲವು ಪ್ರಶ್ನೆಗಳಿರ್ಬೋದು. ಹೌದು. ಅಥವಾ ಏರ್ಪೋರ್ಟ್, ಮಾಲ್ಗಳಲ್ಲಿ ಸೆಕ್ಯೂರಿಟಿ ಚೆಕ್ ಅಂತ ಬೇರೆ ತರ ಟ್ರೀಟ್ ಮಾಡೋದು, ಇದೆಲ್ಲ ಇದರ ಉಲ್ಲಂಘನೆನೇ ಅಲ್ವಾ? ಖಂಡಿತ. ಇದೆಲ್ಲ ವ್ಯಕ್ತಿಯ ಸಮಗ್ರತೆಗೆ ಅಗೌರವ ತೋರಿಸಿದ ಹಾಗೆ. ಅದೇ ರೀತಿ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇದರಲ್ಲಿ ಬರುತ್ತೆ. ಪರ್ಸನಲ್ ಲಿಬರ್ಟಿ ಅಂದ್ರೆ ಯಾರನ್ನೂ ಬಲವಂತವಾಗಿ ಕಟ್ಟಿಹಾಕೋದು, ರೂಮ್ನಲ್ಲಿ ಬಂಧಿಸಿಡೋದು, ಅಥವಾ ಅವರು ಇರೋ ಇನ್ಸ್ಟಿಟ್ಯೂಷನ್ನಿಂದ ಅಥವಾ ಮನೆಯಿಂದ ಹೊರಗಡೆ ಹೋಗೋಕೆ ಬಿಡದೇ ಇರೋದು, ಇದೆಲ್ಲ ಕಾನೂನು ಬಾಹಿರ, ಅವರ ಸ್ವಾತಂತ್ರ್ಯವನ್ನ ಕಸಿದುಕೊಂಡ ಹಾಗೆ. ಸರಿ. ಈಗ ತಾರತಮ್ಯದ ಬಗ್ಗೆ ಇನ್ನಷ್ಟು ಮಾತಾಡೋಣ. ವಿಕಲತೆ ಆಧಾರದ ಮೇಲೆ ತಾರತಮ್ಯ ಅಂದ್ರೆ ಹೇಗೆ? ನೀವು ಹೇಳಿದ್ರಿ ನೇರ ಮತ್ತೆ ಪರೋಕ್ಷ ಅಂತ 2 ರೀತಿ ಇದೆ ಅಂತ. ಹೌದು. ನೇರ ತಾರತಮ್ಯ ಅಂದ್ರೆ ಡೈರೆಕ್ಟ್ ಡಿಸ್ಕ್ರಿಮಿನೇಷನ್. ತುಂಬಾ ಓಪನ್ ಆಗಿ ನಿಮ್ಗೆ ವಿಕಲತೆ ಇದೆ, ಅದಕ್ಕೆ ಈ ಕೆಲ್ಸ ಕೊಡಲ್ಲ, ಅಥವಾ ಈ ಸೇವೆ ನಿಮ್ಗಿಲ್ಲ ಅಂತ ಹೇಳ್ಬಿಡೋದು. ಸ್ಪಷ್ಟವಾಗಿ ಹೇಳೋದು. ಹೌದು. ಉದಾಹರಣೆಗೆ, ಒಬ್ರು ಅರ್ಹರಾಗಿದ್ರು, ವಿಕಲತೆ ಕಾರಣಕ್ಕೆ ಜಾಬ್ ರಿಜೆಕ್ಟ್ ಮಾಡೋದು. ಹಾಗಾದ್ರೆ ಪರೋಕ್ಷ ತಾರತಮ್ಯ ಅದು ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ. ಹೌದು. ಇಂಡೈರೆಕ್ಟ್ ಡಿಸ್ಕ್ರಿಮಿನೇಷನ್ ಸ್ವಲ್ಪ ಸಟಲ್. ಅಂದ್ರೆ ಒಂದು ನಿಯಮ ಅಥವಾ ಪದ್ಧತಿ ನೋಡೋಕೆ ಎಲ್ರಿಗೂ ಒಂದೇ ಥರ ಇರುತ್ತೆ, ಆದ್ರೆ ಅದರ ಪರಿಣಾಮ ಕೆಲ ವಿಕಲಚೇತನ ವ್ಯಕ್ತಿಗಳಿಗೆ ತೊಂದರೆ ಕೊಟ್ಬಿಡುತ್ತೆ. ಒಂದ್ ಎಕ್ಸಾಂಪಲ್ ಕೊಡ್ತೀರಾ? ಖಂಡಿತ.
ಈಗ ನೋಡಿ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಅನ್ಕೊಳ್ಳಿ, ಎಲ್ಲರೂ ಬರವಣಿಗೆ ಪರೀಕ್ಷೆನೇ ಬರಿಬೇಕು ಅಂತ ನಿಯಮ ಇದೆ. ಇದು ಫೇರ್ ಅನ್ಸುತ್ತೆ. ಆದ್ರೆ ಕೈಯಲ್ಲಿ ಬರೆಯೋಕ್ ಕಷ್ಟ ಇರೋರು ಅಥವಾ ದೃಷ್ಟಿದೋಷ ಇರೋರ್ಗೆ ಇದು ಹೇಗ್ ಸಾಧ್ಯ? ಅವ್ರಿಗೆ ಬೇರೆ ರೀತಿ ವ್ಯವಸ್ಥೆ ಬೇಕಾಗುತ್ತೆ ಅಲ್ವಾ? ಹೌದು. ಅದನ್ನ ಮಾಡದೆ ಹೋದ್ರೆ ಅದು ಪರೋಕ್ಷ ತಾರತಮ್ಯ. ಇನ್ನೊಂದು ಉದಾಹರಣೆ, ಒಂದು ದೇವಸ್ಥಾನಕ್ಕೆ ಬರೀ ಮೆಟ್ಲುಗಡೆ ಇದ್ರೆ ಗಾಲಿ ಕುರ್ಚಿ ಬಳಸೋರು ಒಳಗೆ ಹೋಗಕ್ಕಾಗಲ್ಲ. ಇಲ್ಲಿ ಉದ್ದೇಶಪೂರ್ವಕವಾಗಿ ತಡೆದೇ ಇರ್ಬೋದು, ಆದ್ರೆ ಆ ವ್ಯವಸ್ಥೆಯೇ ತಾರತಮ್ಯಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಉದ್ದೇಶಕ್ಕಿಂತ ಪರಿಣಾಮ ಮುಖ್ಯ ಇಲ್ಲಿ. ಈ ತಾರತಮ್ಯ ಮಾಡಬಾರ್ದು ಅನ್ನೋದು ಎಲ್ಲೆಲ್ಲಿ ಅಪ್ಲೈ ಆಗತ್ತೆ? ಇದು ಲೈಫ್ನ ಎಲ್ಲಾ ಏರಿಯಾಗಳಿಗೂ ಅಪ್ಲೈ ಆಗುತ್ತೆ. ಶಿಕ್ಷಣ, ಉದ್ಯೋಗ, ಆರೋಗ್ಯ, ಪಾಲಿಟಿಕ್ಸ್, ಸೋಷಿಯಲ್, ಕಲ್ಚರಲ್, ಪ್ರಾಪರ್ಟಿ ಓನ್ ಮಾಡೋದು, ಟ್ರಾವೆಲ್ ಮಾಡೋದು, ಹೀಗೆ ಎಲ್ಲದಕ್ಕೂ. ಮತ್ತಿದು ಬರೀ ಗೌರ್ಮೆಂಟ್ ಆಫೀಸಿಗೆ ಮಾತ್ರ ಅಲ್ಲ, ಪ್ರೈವೇಟ್ ವ್ಯಕ್ತಿಗಳು, ಕಂಪನಿಗಳಿಗೂ ಅನ್ವಯಿಸುತ್ತೆ. ಆದ್ರೆ ಕಾಯ್ದೆಯಲ್ಲೇ ಸಕಾರಣವಾದ ಗುರಿಗಾಗಿ ತಾರತಮ್ಯ ಮಾಡಬಹುದು ಅಂತ ಒಂದು ಎಕ್ಸೆಪ್ಷನ್ ಇದೆಯಲ್ಲ, ಅದು ಸ್ವಲ್ಪ ಕನ್ಫ್ಯೂಸಿಂಗ್. ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಇಲ್ವಾ? ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಹೌದು, ಫಾರ್ ಅ ಲೆಜಿಟಿಮೇಟ್ ಏಮ್ ಅಂತ ಒಂದು ಕ್ಲಾಸ್ ಇದೆ. ಆದ್ರೆ ಅದನ್ನ ತುಂಬಾ ರಿಸ್ಟ್ರಿಕ್ಟೆಡ್ ಆಗಿ ನೋಡ್ಬೇಕು. ಸುಮ್ನೆ ಅದನ್ನ ಬಳಸೋ ಹಾಗಿಲ್ಲ. ಹೇಗೆ ಅದನ್ನ ಡಿಸೈಡ್ ಮಾಡ್ತಾರೆ? ಮೊದಲನೇದಾಗಿ, ಆ ಗುರಿ ನಿಜವಾಗ್ಲೂ ಸಕಾರಣವಾಗಿದ್ಯಾ, ಕಾನೂನುಬದ್ಧವಾಗಿದ್ಯಾ ಅಂತ ನೋಡ್ಬೇಕು. ಎರಡನೇದಾಗಿ, ಆ ಗುರಿ ಸಾಧಿಸೋಕೆ ತಾರತಮ್ಯ ಮಾಡೋದು ಅನಿವಾರ್ಯನಾ, ಬೇರೆ ದಾರಿನೇ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಮೂರನೇದಾಗಿ, ಆ ಗುರಿಗೂ ಅದಕ್ಕೆ ಬಳಸಿದ ತಾರತಮ್ಯದ ವಿಧಾನಕ್ಕೂ ಒಂದು ಲಾಜಿಕಲ್ ಕನೆಕ್ಷನ್ ಇರ್ಬೇಕು. ಮತ್ತು ಮುಖ್ಯವಾಗಿ, ಯಾರಾದ್ರೂ ತಾರತಮ್ಯದ ಆರೋಪ ಮಾಡಿದ್ರೆ ಅದು ಸಕಾರಣವಾದ ಗುರಿಗಾಗಿ ಮಾಡಿದ್ದು ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ಆ ಸಂಸ್ಥೆಯದ್ದೇ ಆಗಿರುತ್ತೆ. ಬರ್ಡನ್ ಆಫ್ ಪ್ರೂಫ್ ಅವರ ಮೇಲೆ. ಓಕೆ, ಅಂದ್ರೆ ಇದೊಂದು ರೇರ್ ಎಕ್ಸೆಪ್ಷನ್ ಅಷ್ಟೇ. ಸರಿ, ಈಗ ಬಹುಶಃ ಈ ಸೆಕ್ಷನ್ನ ಹೈಲೈಟ್ ಅನ್ಸುತ್ತೆ ಸೂಕ್ತ ಸೌಕರ್ಯ, ರೀಸನಬಲ್ ಅಕಾಮಡೇಷನ್. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ, ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್? ಹೌದು, ನೀವ್ ಹೇಳಿದ್ದು ಕರೆಕ್ಟ್. ಇದು ಈ ಕಾಯ್ದೆಯ ಒಂದು ಆತ್ಮ ಇದ್ದ ಹಾಗೆ. ಸೂಕ್ತ ಸೌಕರ್ಯ ಅಂದ್ರೆ ಏನು? ವಿಕಲಚೇತನ ವ್ಯಕ್ತಿಗಳು ಬೇರೆಯವರ ಹಾಗೆ ಸಮಾನವಾಗಿ ತಮ್ಮ ಎಲ್ಲಾ ಹಕ್ಕುಗಳನ್ನ ಎಂಜಾಯ್ ಮಾಡೋಕೆ ಬೇಕಾದ, ಅವರಿಗೆ ಅಗತ್ಯವಿರುವ ಸೂಕ್ತವಾದ ಮಾರ್ಪಾಡುಗಳು, ಮಾಡಿಫಿಕೇಶನ್ಸ್ ಮತ್ತೆ ಹೊಂದಾಣಿಕೆಗಳು, ಅಡ್ಜಸ್ಟ್ಮೆಂಟ್ಸ್. ಓಕೆ. ಆದ್ರೆ ಈ ಮಾರ್ಪಾಡುಗಳು ಅದನ್ನ ಒದಗಿಸೋರಿಗೆ ತೀರಾ ಹೊರೆಯಾಗಬಾರ್ದು. ಅಂದ್ರೆ ಡಿಸ್ಪ್ರಪೋರ್ಷನೇಟ್ ಅಥವಾ ಅಂಡ್ಯೂ ಬರ್ಡನ್ ಆಗ್ಬಾರ್ದು. ಉದಾಹರಣೆ ಕೊಟ್ರೆ ಇನ್ನೂ ಕ್ಲಿಯರ್ ಆಗತ್ತೆ ಅನ್ಸುತ್ತೆ. DOEC, NC, PDP ಕೈಪಿಡಿಯಲ್ಲಿ ಇರಬೇಕಲ್ಲ? ಖಂಡಿತ ಇವೆ. ಈಗ ವರ್ಕ್ ಪ್ಲೇಸ್ ಬಗ್ಗೆ ಯೋಚನೆ ಮಾಡೋಣ. ಕೆಲಸದ ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಡೋದು, ಕೆಲವೊಮ್ಮೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡೋದು, ದೃಷ್ಟಿದೋಷ ಇರೋರಿಗೆ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಕೊಡೋದು ಅಥವಾ ಬ್ರೇಲ್ನಲ್ಲಿ ಡಾಕ್ಯುಮೆಂಟ್ಸ್ ಕೊಡೋದು, ಶ್ರವಣ ದೋಷ ಇರೋರ್ ಜೊತೆ ಮಾತಾಡೋಕೆ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರೆಟರ್ ಬೇಕಾದ್ರೆ ಅರೇಂಜ್ ಮಾಡೋದು, ಇವೆಲ್ಲ ಕೆಲವು ಉದಾಹರಣೆಗಳು. ಇದು ಕೆಲಸದ ಜಾಗಕ್ಕೆ ಆಯ್ತು. ಎಜುಕೇಶನ್ ಫೀಲ್ಡ್ನಲ್ಲೂ ಬೇಕಾಗುತ್ತಲ್ಲ? ಖಂಡಿತ. ಶಿಕ್ಷಣದಲ್ಲಿ ಎಕ್ಸಾಮ್ ಬರೆಯೋಕೆ ಎಕ್ಸ್ಟ್ರಾ ಟೈಮ್ ಕೊಡೋದು, ಅಥವಾ ಬರೆಯೋಕೆ ಆಗದೇ ಇದ್ರೆ ಹೇಳಿ ಬರೆಸೋಕೆ ಒಬ್ರು ಸ್ಕ್ರೈಬ್ ಕೊಡೋದು, ಸ್ಟಡಿ ಮೆಟೀರಿಯಲ್ಸ್ ಅನ್ನ ಬ್ರೇಲ್, ಲಾರ್ಜ್ ಪ್ರಿಂಟ್ ಅಥವಾ ಆಡಿಯೋ ಫಾರ್ಮ್ಯಾಟ್ ಅಲ್ಲಿ ಕೊಡೋದು. ಡೇ ಟು ಡೇ ಲೈಫಲ್ಲೂ ಉದಾಹರಣೆ ಇರ್ಬೋದಲ್ಲ? ಹೌದು. ಈಗ ಮೆಡಿಕಲ್ ಟ್ರೀಟ್ಮೆಂಟು ಅಥವಾ ಥೆರಪಿಗೆ ಹೋಗೋಕೆ ಲೀವ್ ಕೊಡೋದು, ಬ್ಯಾಂಕ್ ಸರ್ವಿಸಸ್ ಅನ್ನ ಮನೆ ಹತ್ರಕ್ಕೆ ತಂದ್ಕೊಡೋದು, ಅವರ ಅಗತ್ಯಕ್ಕೆ ತಕ್ಕ ಹಾಗೆ ಫರ್ನಿಚರು ಅಥವಾ ಕಂಪ್ಯೂಟರ್ ಸಾಫ್ಟ್ವೇರ್ ಅನ್ನ ಚೇಂಜ್ ಮಾಡ್ಕೊಡೋದು, ಇದೆಲ್ಲ ಸೂಕ್ತ ಸೌಕರ್ಯದ ಅಂಡರಲ್ಲೇ ಬರುತ್ತೆ. ಈ ಸೂಕ್ತ ಸೌಕರ್ಯವನ್ನ ಯಾರಾದ್ರೂ ಕೊಡಕ್ಕೆ ರಿಫ್ಯೂಸ್ ಮಾಡಿದ್ರೆ, ನಮ್ ಕೈಲಿ ಆಗಲ್ಲ ಅಂತ ಒಬ್ಬ ಎಂಪ್ಲಾಯರ್ ಹೇಳಿದ್ರೆ? ಇಲ್ಲ, ಹಾಗೆ ಹೇಳೋ ಹಾಗಿಲ್ಲ. ಈ ಕಾಯ್ದೆ ಪ್ರಕಾರ ರೀಸನಬಲ್ ಅಕಾಮಿಡೇಷನ್ ಕೊಡೋಕೆ ನಿರಾಕರಿಸಿದ್ರೆ ಅದನ್ನೇ ಒಂದು ತಾರತಮ್ಯ ಅಂತ ಪರಿಗಣಿಸಲಾಗತ್ತೆ. ಓ ಹೌದು. ಅವ್ರು ಯಾಕೆ ಕೊಡೋಕ್ಕಾಗಲ್ಲ, ಅದು ಹೇಗೆ ತಮ್ಗೆ ತೀರಾ ಹೊರೆ, ಅಂಡ್ಯೂ ಬರ್ಡನ್ ಆಗತ್ತೆ ಅಂತ ಅವರು ಸ್ಪಷ್ಟವಾಗಿ ಸಾಬೀತ್ ಮಾಡ್ಬೇಕಾಗತ್ತೆ. ಸುಮ್ನೆ ನೋ ಅನ್ನೋ ಹಾಗಿಲ್ಲ. ಈಗ ಸುಗಮ್ಯತೆ ಅಥವಾ ಆಕ್ಸೆಸಿಬಿಲಿಟಿ ಅನ್ನೋ ಪದನು ಕೇಳಿದೀವಿ. ಈಗ ಸೂಕ್ತ ಸೌಕರ್ಯ ಅಥವಾ ರೀಸನಬಲ್ ಅಕಾಮಿಡೇಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಇವೆರಡೂ ಒಂದೇನಾ ಅಥವಾ ಏನಾದ್ರೂ ವ್ಯತ್ಯಾಸ ಇದೆಯಾ? ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ. ಇದು ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್. ಇವೆರಡರ ಮಧ್ಯೆ ಒಂದು ಸಣ್ಣ ಆದ್ರೆ ಮುಖ್ಯವಾದ ವ್ಯತ್ಯಾಸ ಇದೆ.
ಸುಗಮ್ಯತೆ ಅಥವಾ ಆಕ್ಸೆಸಿಬಿಲಿಟಿ ಅನ್ನೋದು ಒಂದು ಯೂನಿವರ್ಸಲ್ ಡಿಸೈನ್ ಕಾನ್ಸೆಪ್ಟ್. ಅಂದ್ರೆ ಅಂದ್ರೆ ಪರಿಸರ, ಬಿಲ್ಡಿಂಗ್, ಟ್ರಾನ್ಸ್ಪೋರ್ಟ್, ಇನ್ಫಾರ್ಮೇಷನ್, ಟೆಕ್ನಾಲಜಿ ಇವೆಲ್ಲ ಡಿಸೈನ್ ಮಾಡೋವಾಗ್ಲೇ ಸಾಧ್ಯವಾದಷ್ಟು ಎಲ್ಲರೂ ಯಾವುದೇ ಸ್ಪೆಷಲ್ ಅರೇಂಜ್ಮೆಂಟ್ ಇಲ್ಲದೆ ಬಳಸೋ ಹಾಗೆ ಮಾಡೋದು. ಉದಾಹರಣೆಗೆ ಬಿಲ್ಡಿಂಗ್ ಅಲ್ಲಿ ರ್ಯಾಂಪ್ ಅಥವಾ ಲಿಫ್ಟ್ ಇರೋದು. ಹೌದು. ಅಥವಾ ವೆಬ್ಸೈಟ್ಗಳು ಸ್ಕ್ರೀನ್ ರೀಡರ್ ಜೊತೆ ವರ್ಕ್ ಆಗೋ ಹಾಗೆ ಇರೋದು. ಇದೆಲ್ಲ ಸುಗಮ್ಯತೆ. ಇದು ಒಂದು ಗ್ರೂಪ್ನ ಅಗತ್ಯಗಳನ್ನ ನೋಡ್ಕೊಳ್ಳುತ್ತೆ. ಹಾಗಾದ್ರೆ ಸೂಕ್ತ ಸೌಕರ್ಯ ಹೇಗೆ ಬೇರೆ? ಸೂಕ್ತ ಸೌಕರ್ಯ ಅನ್ನೋದು ಹೆಚ್ಚು ಪರ್ಸನಲ್. ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಬೇಕಾಗುವ ಸ್ಪೆಸಿಫಿಕ್ ಹೊಂದಾಣಿಕೆ ಅದು. ಒಂದು ಉದಾಹರಣೆಗೆ ಒಂದು ಕಾನ್ಫರೆನ್ಸ್ನಲ್ಲಿ ಎಲ್ಲಾ ಸೆಷನ್ಗಳಿಗೂ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಮೊದಲೇ ಇರೋ ಹಾಗೆ ಮಾಡಿದ್ರೆ ಅದು ಸುಗಮ್ಯತೆಯ ಕಡೆ ಒಂದ್ ಹೆಜ್ಜೆ. ಆದ್ರೆ ಒಬ್ಬ ಶ್ರವಣದೋಷ ಇರೋ ವ್ಯಕ್ತಿ ಬಂದು ಕೇಳಿದಾಗ ಅವರಿಗೋಸ್ಕರ ಒಬ್ಬ ಇಂಟರ್ಪ್ರಿಟರ್ನ ಅರೇಂಜ್ ಮಾಡೋದು ಸೂಕ್ತ ಸೌಕರ್ಯ. ಓಕೆ. ಇನ್ನೊಂದು, ಎಲ್ಲರಿಗೂ ಅನುಕೂಲ ಆಗೋ ತರ ಡಿಸೈನ್ ಮಾಡಿರೋ ಆಕ್ಸೆಸಿಬಲ್ ಟಾಯ್ಲೆಟ್ ಇರೋದು ಸುಗಮ್ಯತೆ. ಆದ್ರೆ ಒಬ್ಬ ವ್ಯಕ್ತಿಗೆ ಅವರ ಹೈಟ್ಗೆ ಸರಿ ಹೋಗೋ ತರ ಆ ಟಾಯ್ಲೆಟ್ ಸೀಟನ್ನ ಸ್ವಲ್ಪ ಎತ್ತರ ಮಾಡ್ಕೊಡೋದು ಸೂಕ್ತ ಸೌಕರ್ಯ. ಈಗ ಕ್ಲಿಯರ್ ಆಯ್ತು. ಸುಗಮ್ಯತೆ ಅನ್ನೋದು ಜನರಲ್, ಸೂಕ್ತ ಸೌಕರ್ಯ ಅನ್ನೋದು ಇಂಡಿವಿಜುವಲ್ ನೀಡ್ಗೆ ತಕ್ಕಂತೆ. ಹಾಗಾದ್ರೆ ಯಾರಿಗೆ ಯಾವ ತರ ಸೂಕ್ತ ಸೌಕರ್ಯ ಬೇಕು ಅಂತ ಹೇಗೆ ಡಿಸೈಡ್ ಮಾಡೋದು? ಅದಕ್ಕೆ ರೆಡಿಮೇಡ್ ಫಾರ್ಮ್ಯುಲಾ ಇಲ್ಲ. ಅದು ಆ ವ್ಯಕ್ತಿಯ ಅಗತ್ಯ, ಸಂದರ್ಭ ಮತ್ತೆ ಅಲ್ಲಿರೋ ರಿಸೋರ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬೆಸ್ಟ್ ಮೆಥಡ್ ಏನಂದ್ರೆ ಆ ವಿಕಲಚೇತನ ವ್ಯಕ್ತಿ ಜೊತೆ ನೇರವಾಗಿ ಗೌರವದಿಂದ ಮಾತಾಡೋದು. ಅವರ ಅಗತ್ಯ ಏನು, ಅವ್ರಿಗೆ ಏನ್ ಬೇಕು ಅಂತ ಅವರನ್ನೇ ತಿಳ್ಕೊಳ್ಳೋದು. ಇದೊಂದು ಇಂಟರಾಕ್ಟಿವ್ ಪ್ರಾಸೆಸ್. ಸರಿ, ವಿಭಾಗ 3ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಈಗ ಮುಂದಕ್ಕೆ ಹೋಗೋಣ. ವಿಭಾಗ 4, ವಿಕಲಚೇತನ ಮಹಿಳೆಯರು ಮತ್ತು ಮಕ್ಕಳು. ಈಗಾಗಲೇ ಸಮಾನತೆ ಹಕ್ಕು ಎಲ್ರಿಗೂ ಇದೆ ಅಂದಮೇಲೆ ಇವ್ರಿಗಾಗಿ ಒಂದು ಸಪರೇಟ್ ಸೆಕ್ಷನ್ ಯಾಕೆ ಬೇಕಿತ್ತು? ಇದು ಒಳ್ಳೆ ಪ್ರಶ್ನೆ. ಹೌದು, ಕಾಯ್ದೆಯ ಎಲ್ಲಾ ಹಕ್ಕುಗಳು ಮಹಿಳೆಯರು, ಮಕ್ಕಳಿಗೂ ಅಪ್ಲೈ ಆಗತ್ತೆ. ಆದ್ರೆ ಇವ್ರಿಗೊಂದು ಸಪರೇಟ್ ಸೆಕ್ಷನ್ ಯಾಕಂದ್ರೆ ಇವರು ಕೆಲವೊಮ್ಮೆ ಡಬಲ್ ಅಥವಾ ಟ್ರಿಪಲ್ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡ್ತಾರೆ. ಹೇಗೆ? ಈಗ ವಿಕಲಚೇತನ ಮಹಿಳೆ ಅಂದ್ರೆ ಮೊದ್ಲಿಗೆ ಅವರು ಮಹಿಳೆ ಅನ್ನೋ ಕಾರಣಕ್ಕೆ ಲಿಂಗ ತಾರತಮ್ಯ ಎದುರಿಸ್ತಾರೆ. ಎರಡನೇದಾಗಿ ವಿಕಲತೆ ಕಾರಣಕ್ಕೆ ತಾರತಮ್ಯ ಎದುರಿಸ್ತಾರೆ. ಅವರ ಎಕ್ಸ್ಪೀರಿಯನ್ಸ್, ಅವರ ಚಾಲೆಂಜ್ಗಳು ಬೇರೆ ಇರುತ್ತೆ. ಮಕ್ಕಳ ವಿಷಯದಲ್ಲೂ ಹಾಗೇನೇ ಅಲ್ವಾ? ಮಕ್ಕಳ ಅಭಿಪ್ರಾಯಕ್ಕೆ, ಅದರಲ್ಲೂ ವಿಕಲಚೇತನ ಮಕ್ಕಳ ಅಭಿಪ್ರಾಯಕ್ಕೆ ಅಷ್ಟೊಂದು ಬೆಲೆ ಕೊಡಲ್ಲ ನಮ್ಮ ಸಮಾಜದಲ್ಲಿ. ಪೇರೆಂಟ್ಸ್ ಅಥವಾ ಬೇರೆಯವರೇ ಅವರ ಪರವಾಗಿ ಡಿಸಿಷನ್ ತಗೊಳ್ತಾರೆ. ಕರೆಕ್ಟ್. ಅದಕ್ಕೆ ಈ ಸೆಕ್ಷನ್. ಇದು ಹೇಳುತ್ತೆ, ಸರ್ಕಾರ ವಿಕಲಚೇತನ ಮಹಿಳೆಯರ ಸಬಲೀಕರಣಕ್ಕೆ ಅಂದ್ರೆ ಎಂಪವರ್ಮೆಂಟ್ಗೆ ಸ್ಪೆಷಲ್ ಸ್ಟೆಪ್ಸ್ ತಗೋಬೇಕು ಅಂತ. ಅವರು ಬೇರೆಯವರಾಗೆ ಎಲ್ಲಾ ಹಕ್ಕುಗಳನ್ನ ಪಡ್ಕೊಳ್ಳೋ ಹಾಗೆ ಮಾಡ್ಬೇಕು ಅಂತ. ಅವರಿಗೆ ಜೀವನ ನಡೆಸೋಕೆ ಮತ್ತೆ ಮಕ್ಕಳಿದ್ರೆ ಅವರನ್ನ ನೋಡ್ಕೊಳ್ಳೋಕೆ ಬೇಕಾದ ಸಪೋರ್ಟ್ ಕೊಡೋ ಜವಾಬ್ದಾರಿನೂ ಸರ್ಕಾರದ ಮೇಲೆ ಇರುತ್ತೆ. ಕೃಷಿ ಭೂಮಿ, ಮನೆ ಹಂಚಿಕೆ, ಬಡತನ ನಿವಾರಣೆ ಯೋಜನೆಗಳಲ್ಲೆಲ್ಲ ವಿಕಲಚೇತನ ಮಹಿಳೆಯರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತಾನೂ ಹೇಳುತ್ತೆ ಅಲ್ವಾ? ಹೌದು. ಅಷ್ಟೇ ಅಲ್ಲ, ಸೆಂಟ್ರಲ್ ಮತ್ತೆ ಸ್ಟೇಟ್ ಲೆವೆಲಲ್ಲಿ ಅಡ್ವೈಸರಿ ಬೋರ್ಡ್ಗಳು ಇರುತ್ತವಲ್ಲ, ವಿಕಲತೆ ಬಗ್ಗೆ ಸಲಹೆ ಕೊಡೋಕೆ, ಅದರಲ್ಲಿ ಕನಿಷ್ಠ 5 ಜನ ಮಹಿಳಾ ಸದಸ್ಯರು ಇರಲೇಬೇಕು ಅಂತ ಕಾಯ್ದೆ ಹೇಳುತ್ತೆ. ಇದು ಅವರ ವಾಯ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡುತ್ತೆ. ಓಕೆ. ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ, ಮಕ್ಕಳ ಸಬಲೀಕರಣ, ಅವರ ಹಕ್ಕುಗಳ ರಕ್ಷಣೆ ಸರ್ಕಾರದ ಡ್ಯೂಟಿ. ಮುಖ್ಯವಾಗಿ ತಮಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಫ್ರೀಯಾಗಿ ಹೇಳೋ ಹಕ್ಕು, ರೈಟ್ ಟು ಫ್ರೀಲಿ ಎಕ್ಸ್ಪ್ರೆಸ್ ವ್ಯೂಸ್, ಪ್ರತಿಯೊಬ್ಬ ವಿಕಲಚೇತನ ಮಗುವಿಗೂ ಇದೆ ಅಂತ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ. ಮಕ್ಕಳು ಅಭಿಪ್ರಾಯ ಹೇಳೋಕೆ ಸೂಕ್ತ ಬೆಂಬಲ ಅಥವಾ ಅಪ್ರೋಪ್ರಿಯೇಟ್ ಸಪೋರ್ಟ್ ಕೊಡಬೇಕು ಅಂತಾನೂ ಇದೆಯಲ್ಲ. ಅಂದ್ರೆ ಏನು? ಹೇಗೆ ಕೊಡೋದು? ಸೂಕ್ತ ಬೆಂಬಲ ಅನ್ನೋದು ಮಗುವಿನ ವಯಸ್ಸು, ಅವರ ವಿಕಲತೆಯ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಾತಾಡೋಕೆ ಕಷ್ಟ ಇರೋ ಮಗುವಿಗೆ ಪಿಕ್ಚರ್ ಕಾರ್ಡ್ಸ್ ಅಥವಾ ಕಮ್ಯುನಿಕೇಷನ್ ಡಿವೈಸ್ ಅಥವಾ ಸೈನ್ ಲ್ಯಾಂಗ್ವೇಜ್ ಕಲಿಯೋಕೆ ಹೆಲ್ಪ್ ಮಾಡೋದು. ಮುಖ್ಯವಾಗಿ ಅವರ ಮಾತು ಕೇಳಿಸ್ಕೊಳ್ಳೋಕೆ ನಾವು ರೆಡಿ ಇರಬೇಕು. ಅದಕ್ಕೆ ಬೇಕಾದ ಟೈಮ್ ಕೊಡಬೇಕು. ಮಕ್ಕಳ ಅಭಿಪ್ರಾಯ ಕೇಳೋದ್ರಿಂದ ಏನ್ ಲಾಭ? ತುಂಬಾ ಲಾಭವಿದೆ. ಮಕ್ಕಳು ತಮ್ಮ ಒಪಿನಿಯನ್ ಹೇಳೋಕೆ ಕಲ್ತ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ, ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗತ್ತೆ, ಅವರ ಬೆಳವಣಿಗೆಗೆ ಅದು ಹೆಲ್ಪ್ ಆಗತ್ತೆ. ಅಷ್ಟೇ ಅಲ್ಲ, ಅವ್ರ ಮೇಲೆ ಏನಾದ್ರೂ ತೊಂದರೆ ಆಗ್ತಿದ್ರೆ, ಅಬ್ಯೂಸ್ ಆಗ್ತಿದ್ರೆ ಅದನ್ನ ಹೇಳ್ಕೊಳ್ಳೋಕೆ ಧೈರ್ಯ ಬರುತ್ತೆ. ಇದಲ್ಲದೆ ಮಕ್ಕಳಿಗೆ ತಮ್ಮ ಫ್ಯಾಮಿಲಿ ಜೊತೆ ಇರೋ ಹಕ್ಕು, ಎಜುಕೇಷನ್ ಹಕ್ಕು, ತಾಯಿ ಮಗುವಿನ ಹೆಲ್ತ್ ಕೇರ್ ರೈಟ್ಸ್ ಬಗ್ಗೆನೂ ಕಾಯ್ದೆ ಹೇಳುತ್ತೆ. ಹೌದು. ಇದೆಲ್ಲ ಬರೀ ಪುಸ್ತಕದಲ್ಲಿ ಇರಬಾರ್ದು. ಇದು ನಿಜವಾಗ್ಲೂ ಜಾರಿಗೆ ಬರೋಕೆ ಕೆಲವು ಸಲಹೆಗಳನ್ನ ಕೈಪಿಡಿಯಲ್ಲಿ ಕೊಟ್ಟಿದ್ದಾರೆ. ಬೇರೆ ಕಾನೂನುಗಳಲ್ಲಿ, ಅಂದ್ರೆ ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಪೋಕ್ಸೋ ಆಕ್ಟ್, ಅದರಲ್ಲಿ ವಿಕಲಚೇತನರ ದೃಷ್ಟಿಕೋನ ಸೇರ್ಸೋದು,
ಜನರಲ್ಲಿ, ಆಫೀಸರ್ಸ್ ಅಲ್ಲಿ ಅವೇರ್ನೆಸ್ ತರೋದು, ವಿಕಲತೆಗೆ ಸಂಬಂಧಪಟ್ಟ ಹಾಗೆ ಜೆಂಡರ್ ಬೇಸ್ಡ್ ಡೇಟಾ ಕಲೆಕ್ಟ್ ಮಾಡೋದು, ಪೊಲೀಸ್, ಮಹಿಳಾ ಆಯೋಗ, ಮಕ್ಕಳ ಆಯೋಗಗಳನ್ನ ಸೆನ್ಸಿಟೈಸ್ ಮಾಡೋದು, ಈ ತರ. ಸರಿ. ಈಗ ಅಧ್ಯಾಯ 3ರ ಕೊನೆ ಸೆಕ್ಷನ್ 5 ಕೊರೋನಾ, ಸಮುದಾಯ ಜೀವನ, ಕಮ್ಯುನಿಟಿ ಲೈಫ್. ಸಮುದಾಯದಲ್ಲಿ ವಾಸಿಸುವ ಹಕ್ಕು ಅಂದ್ರೆ ಏನಿದು? ಇದು ಬಹಳ ಮುಖ್ಯವಾದ ಹ್ಯೂಮನ್ ರೈಟ್. ಸಿಂಪಲ್ ಆಗಿ ಹೇಳೋದಾದ್ರೆ, ವಿಕಲಚೇತನ ವ್ಯಕ್ತಿಗಳು ಸೇರಿದಂತೆ ಎಲ್ಲರಿಗೂ ಸಮಾಜದ ಜೊತೆ ಸಮುದಾಯದಲ್ಲಿ ಬದುಕೋ ಹಕ್ಕಿದೆ. ಯಾರನ್ನೂ ಅವರ ಇಷ್ಟಕ್ಕೆ ವಿರುದ್ಧವಾಗಿ ವಿಕಲತೆ ಇದೆ ಅನ್ನೋ ಕಾರಣಕ್ಕಾಗಿ ಆಶ್ರಮ, ಮೆಂಟಲ್ ಹಾಸ್ಪಿಟಲ್ ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಬಲವಂತವಾಗಿ ಇಡೋ ಹಾಗಿಲ್ಲ. ಅವರು ಎಲ್ಲಿರ್ಬೇಕು, ಯಾರ್ ಜೊತೆ ಇರ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ಚೂಸ್ ಮಾಡೋ ರೈಟ್ ಅವರಿಗಿದೆ. ಈ ಹಕ್ಕು ಹೇಗೆಲ್ಲ ಉಲ್ಲಂಘನೆ ಆಗ್ಬೋದು? ಈಗ ವಿಕಲತೆ ಇದೆ ಅಂತ ಅಪಾರ್ಟ್ಮೆಂಟಿಂದ ಹಾಕ್ಬಿಡೋಕೆ ಟ್ರೈ ಮಾಡೋದು. ಹೌದು. ಅಥವಾ ಫ್ಯಾಮಿಲಿಯವರೇ ಅವರ ಪರ್ಮಿಷನ್ ಇಲ್ಲದೆ ಎಲ್ಲೋ ದೂರದ ಹಾಸ್ಟೆಲ್ಗೋ ಇನ್ಸ್ಟಿಟ್ಯೂಷನ್ಗೂ ಸೇರಿಸೋದು. ಇದೆಲ್ಲ ಉಲ್ಲಂಘನೆ ಅಲ್ವಾ? ಖಂಡಿತ ಹಾಗೆ ಆಗ್ಬಾರ್ದು. ಈ ಹಕ್ಕನ್ನ ನಿಜವಾಗ್ಲೂ ಎನ್ಶೋರ್ ಮಾಡೋಕೆ ಸರ್ಕಾರ 2 ತರಹದ ಸರ್ವಿಸಸ್ ಕೊಡ್ಬೇಕು ಅಥವಾ ಸಿಗೋ ಹಾಗೆ ಮಾಡ್ಬೇಕು. ಒಂದು, ಎಲ್ಲರಿಗೂ ಸಿಗೋ ಕಮ್ಯುನಿಟಿ ಬೇಸ್ಡ್ ಸರ್ವಿಸಸ್. ಇನ್ನೊಂದು, ವಿಕಲತೆಗೆ ಸ್ಪೆಸಿಫಿಕ್ ಆದ ಸಪೋರ್ಟ್ ಸರ್ವಿಸಸ್. ಸಮುದಾಯ ಬೆಂಬಲ ಸೇವೆಗಳು ಅಂದ್ರೆ ಯಾವ ತರಹದ ಸೇವೆಗಳು? ಇವು ವ್ಯಕ್ತಿಗಳು ತಮ್ಮ ಮನೆಯಲ್ಲೇ ಅಥವಾ ತಾವೇ ಚೂಸ್ ಮಾಡಿದ ಜಾಗದಲ್ಲಿ ಇಂಡಿಪೆಂಡೆಂಟ್ ಆಗಿ ಡಿಗ್ನಿಟಿಯಿಂದ ಬದುಕೋಕೆ ಹೆಲ್ಪ್ ಮಾಡೋ ಸರ್ವಿಸಸ್. ಉದಾಹರಣೆಗೆ, ಡೈಲಿ ಕೆಲಸಗಳಿಗೆ ಹೆಲ್ಪ್ ಮಾಡೋಕೆ ಪರ್ಸನಲ್ ಅಸಿಸ್ಟೆಂಟ್ಸ್, ಮನೆ ಕೆಲಸಕ್ಕೆ ಸಹಾಯ, ಹೋಮ್ ಹೆಲ್ತ್ ಕೇರ್, ಬೇಕಾದ ಅಸಿಸ್ಟಿವ್ ಡಿವೈಸಸ್, ಟೆಕ್ನಾಲಜಿ, ಫುಡ್, ಗ್ರಾಸರಿ ಡೆಲಿವರಿ ಸರ್ವಿಸಸ್. ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ಸ್, ಲೀಗಲ್ ಏಡ್, ಫೈನಾನ್ಷಿಯಲ್ ಅಡ್ವೈಸ್, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಇನ್ಫಾರ್ಮೇಷನ್ಗೆ ಹೆಲ್ಪ್, ಇಂಟರ್ಪ್ರೆಟರ್ಸ್, ರೀಡರ್ಸ್, ಪಿಯರ್ ಸಪೋರ್ಟ್ ಗ್ರೂಪ್ಸ್, ವಾಲಂಟಿಯರ್ಸ್ ಹೆಲ್ಪ್, ಬೇಕಾದ್ರೆ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಇದ್ರಲ್ಲಿ ಬರ್ಬೋದು. ಇಲ್ಲಿ ಸ್ವತಂತ್ರ ಜೀವನ ಅಥವಾ ಇಂಡಿಪೆಂಡೆಂಟ್ ಲಿವಿಂಗ್ ಅಂದಾಗ ಒಬ್ರೇ ಇರೋದು, ಯಾರ ಹೆಲ್ಪೂ ಇಲ್ಲದೆ ಇರೋದು ಅಂತ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅದು ತುಂಬಾ ತಪ್ಪು ತಿಳುವಳಿಕೆ. ಸ್ವತಂತ್ರ ಜೀವನ ಅಂದ್ರೆ ಸಿಂಗಲ್ ಆಗಿ ಇರೋದಲ್ಲ. ಅದರ ನಿಜವಾದ ಅರ್ಥ ತಮ್ಮ ಲೈಫ್ ಮೇಲೆ ತಮಗೆ ಕಂಟ್ರೋಲ್ ಇರೋದು, ತಮ್ಮ ಚಾಯ್ಸ್ಗಳನ್ನ ತಾವೇ ಮಾಡೋದು, ಆ ಚಾಯ್ಸ್ಗಳನ್ನ ಪೂರೈಸ್ಕೊಳ್ಳೋಕೆ ಯಾವಾಗ, ಯಾರಿಂದ, ಹೇಗೆ ಸಪೋರ್ಟ್ ಬೇಕೋ ಅದನ್ನ ಪಡ್ಕೊಳ್ಳೋ ಹಕ್ಕು ಇರೋದು. ಓಕೆ, ಈ ಸಮುದಾಯ ಬೆಂಬಲ ಸೇವೆಗಳನ್ನ ಸರ್ಕಾರ ಹೇಗೆ ಎಲ್ರಿಗೂ ಸಿಗೋ ಹಾಗೆ ಮಾಡಬಹುದು? 2 ಮುಖ್ಯ ದಾರಿಗಳಿವೆ. ಒಂದು, ಈಗಾಗ್ಲೇ ಇರೋ ಜನರಲ್ ಸರ್ವಿಸಸ್, ಟ್ರಾನ್ಸ್ಪೋರ್ಟ್, ಹೆಲ್ತ್ ಸೆಂಟರ್, ಬ್ಯಾಂಕ್, ರೇಷನ್ ಶಾಪ್, ಪಾರ್ಕ್, ಇವೆಲ್ಲ ವಿಕಲಚೇತನರು ಈಸಿಯಾಗಿ ಯೂಸ್ ಮಾಡೋ ಹಾಗೆ ಸುಗಮ ಮಾಡೋದು, ಆಕ್ಸೆಸಿಬಲ್ ಮಾಡೋದು. ಸರಿ. 2, ವಿಕಲತೆಗೆ ಸ್ಪೆಸಿಫಿಕ್ ಆದ ಸರ್ವಿಸಸ್, ಪರ್ಸನಲ್ ಅಸಿಸ್ಟೆನ್ಸ್, ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರೆಟರ್ಸ್, ಸ್ಪೆಷಲ್ ಟ್ರೈನರ್ಸ್, ಇವು ಸಿಗೋ ಹಾಗೆ ಮಾಡೋದು, ಅದರ ಕ್ವಾಲಿಟಿ ಕಾಪಾಡೋದು. ಕಾಯ್ದೆಯಲ್ಲಿ ಸಾರ್ವಜನಿಕ ಸೌಲಭ್ಯಗಳು ಮತ್ತು ಸೇವೆಗಳು ಅಂದ್ರೆ ಪಬ್ಲಿಕ್ ಫ್ಯಾಸಿಲಿಟೀಸ್ ಅಂಡ್ ಸರ್ವಿಸಸ್ ಅಂತ ಹೇಳಿದ್ದಾರೆ. ಇದರ ಅಂಡರಲ್ಲಿ ಏನೆಲ್ಲ ಬರುತ್ತೆ? ಇದರ ಸ್ಕೋಪ್ ಬಹಳ ದೊಡ್ಡದು. ಪಬ್ಲಿಕ್ಗೆ ಸಿಗೋ ಆಲ್ಮೋಸ್ಟ್ ಎಲ್ಲ ಫ್ಯಾಸಿಲಿಟೀಸ್, ಸರ್ವಿಸಸ್ ಬರುತ್ತೆ. ಮನೆ, ಎಜುಕೇಷನ್, ಹೆಲ್ತ್, ಎಂಪ್ಲಾಯ್ಮೆಂಟ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಟ್ರಾನ್ಸ್ಪೋರ್ಟ್, ರೋಡ್, ರೇಲು, ಏರ್, ವಾಟರ್, ಇನ್ಫಾರ್ಮೇಷನ್, ಕಮ್ಯುನಿಕೇಷನ್, ಎಂಟರ್ಟೈನ್ಮೆಂಟ್, ರಿಲಿಜಿಯಸ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಕೋರ್ಟ್ಸ್, ಪೋಸ್ಟ್ ಆಫೀಸ್, ವೋಟಿಂಗ್ ಬೂತ್ಸ್, ಹೀಗೆ ಲಿಸ್ಟ್ ದೊಡ್ಡದಿದೆ. ಹಾಗಾದ್ರೆ ಈ ಎಲ್ಲಾ ಸರ್ವಿಸ್ ಕೊಡೋ ಗವರ್ಮೆಂಟ್ ಮತ್ತು ಪ್ರೈವೇಟ್ ಸಂಸ್ಥೆಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅವ್ರು ತಮ್ಮ ಸರ್ವಿಸಸ್ ಅನ್ನ ಆಕ್ಸೆಸಿಬಲ್ ಮಾಡೋ ಬಗ್ಗೆ ಕಾಯ್ದೆ ಏನು ಹೇಳುತ್ತೆ? ಕಾಯ್ದೆ ಪ್ರಕಾರ ಎಲ್ಲಾ ಸರ್ವಿಸ್ ಪ್ರೊವೈಡರ್ಸ್, ಗವರ್ಮೆಂಟ್ ಮತ್ತು ಪ್ರೈವೇಟ್ ಇಬ್ಬರೂ ತಮ್ಮ ಸರ್ವಿಸ್ಗಳನ್ನ ಆಕ್ಸೆಸಿಬಿಲಿಟಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಬದಲಾಯಿಸಬೇಕಿತ್ತು. ಇದಕ್ಕೆ ಜೂನ್ 2019 ಡೆಡ್ಲೈನ್ ಇತ್ತು. ಹೌದು, ಡೆಡ್ಲೈನ್ ಮುಗಿದೋಗಿದೆ. ನಿಜ. ಆದ್ರೆ ಡೆಡ್ಲೈನ್ ಮುಗೀತು ಅಂದ್ರೆ ಜವಾಬ್ದಾರಿ ಮುಗೀತು ಅಂತಲ್ಲ. ತಮ್ಮ ಸರ್ವೀಸಸ್, ಫೆಸಿಲಿಟೀಸ್ ಅನ್ನ ಆಕ್ಸೆಸಿಬಲ್ ಮಾಡೋದು ಒಂದು ನಿರಂತರವಾದ ಕಾನೂನುಬದ್ಧ ಕರ್ತವ್ಯ, ಆನ್ಗೋಯಿಂಗ್ ಲೀಗಲ್ ಆಬ್ಲಿಗೇಷನ್. ಅದನ್ನ ಪಾಲಿಸಲೇಬೇಕು. ತುಂಬಾ ಧನ್ಯವಾದಗಳು. ಇವತ್ತು ನಾವು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಅಧ್ಯಾಯ 3ರ ಮೊದಲ 3 ಮುಖ್ಯ ವಿಭಾಗಗಳಾದ 3, 4 ಮತ್ತೆ 5ರ ಬಗ್ಗೆ ತುಂಬಾನೇ ವಿವರವಾಗಿ ಚರ್ಚೆ ಮಾಡಿದ್ವಿ. ಹೌದು, ಸಮಾನತೆ, ತಾರತಮ್ಯ ಇರಬಾರ್ದು ಅನ್ನೋದು, ಸೂಕ್ತ ಸೌಕರ್ಯ ಅನ್ನೋ ಕಾನ್ಸೆಪ್ಟ್ ಎಷ್ಟು ಮುಖ್ಯ ಅನ್ನೋದು,
ಮತ್ತೆ ವಿಕಲಚೇತನ ಮಹಿಳೆಯರು ಮಕ್ಕಳ ವಿಶೇಷ ಹಕ್ಕುಗಳು ಅಗತ್ಯಗಳು ಹಾಗೆ ಎಲ್ಲರೂ ಸಮುದಾಯದಲ್ಲಿ ಗೌರವದಿಂದ ಬದುಕೋ ಹಕ್ಕಿನ ಬಗ್ಗೆ ಮಾತಾಡ್ತೀನಿ. ಈ ಚರ್ಚೆ ಎಲ್ರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತ. ಆದರೆ ಅಧ್ಯಾಯ 3 ಇಲ್ಲಿಗೆ ಮುಗಿದಿಲ್ಲ. ಇದರಲ್ಲಿ ಇನ್ನೂ ಕೆಲವು ಬಹಳ ಮುಖ್ಯವಾದ ಸೆಕ್ಷನ್ಗಳಿವೆ. ಹೌದು. ಉದಾಹರಣೆಗೆ ಕ್ರೌರ್ಯ, ಅಮಾನವೀಯ ವರ್ತನೆಯಿಂದ ರಕ್ಷಣೆ, ಶೋಷಣೆ, ದೌರ್ಜನ್ಯ, ಹಿಂಸೆಯಿಂದ ರಕ್ಷಣೆ, ಮತ್ತೆ ಡಿಸಾಸ್ಟರ್ ಟೈಮಲ್ಲಿ ಸೇಫ್ಟಿ, ಪ್ರೊಟೆಕ್ಷನ್, ಈ ವಿಷಯಗಳೆಲ್ಲ ಇವೆ. ಇದರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಚರ್ಚಿಸೋಣ. ಅಲ್ಲಿವರೆಗೂ ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ RSGE ಮಾಡರೇಷನ್ ತಂಡದ ಪರವಾಗಿ ಧನ್ಯವಾದಗಳು. ನಮ್ಮ ಮನವಿ ಏನಂದ್ರೆ, ಈ ಕಾಯ್ದೆಯ ಬಗ್ಗೆ ಇನ್ನಷ್ಟು ತಿಳ್ಕೊಳಕ್ಕೆ ದಯವಿಟ್ಟು ಒರಿಜಿನಲ್ ಆಕ್ಟ್ ಕಾಪಿಯನ್ನ ಓದಿ. ಸಾಧ್ಯವಾದ್ರೆ DOCN CPEDP ಕೈಪಿಡಿ, ಬೇರೆ ರೆಫರೆನ್ಸ್ ಮೆಟೀರಿಯಲ್ಸ್ ನೋಡಿ. ಹೌದು, ನಮ್ಮ ಅರಿವು ಹೆಚ್ಚಿದಷ್ಟು ಈ ಹಕ್ಕುಗಳನ್ನ ಪಡೆಯೋಕೆ, ಕೊಡಿಸೋಕೆ ಸಹಾಯ ಆಗುತ್ತೆ. ಕೊನೆಯದಾಗಿ ಇವತ್ತಿನ ಚರ್ಚೆಯಿಂದ ಒಂದು ಸಣ್ಣ ಚಿಂತನೆ. ನಿಜವಾದ ಒಳಗೊಳ್ಳುವಿಕೆ ಅಂದರೆ ಎಲ್ಲರನ್ನೂ ಸುಮ್ನೆ ಒಟ್ಟಿಗೆ ಸೇರ್ಸದಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯ ಯುನೀಕ್ ಅಗತ್ಯಗಳನ್ನ ಗುರ್ತಿಸಿ ಅವರು ಸಮಾಜದಲ್ಲಿ ಪೂರ್ತಿಯಾಗಿ ಆಕ್ಟಿವ್ ಆಗಿ ಭಾಗವಹಿಸಕ್ಕೆ ಬೇಕಾದ ಸರಿಯಾದ ಸಪೋರ್ಟ್ ಮತ್ತೆ ಹೊಂದಾಣಿಕೆಗಳನ್ನ ಮಾಡ್ಕೊಡೋದು. ನೆನಪಿಡಿ, ಸೂಕ್ತ ಸೌಕರ್ಯ ಅನ್ನೋದು ದಾನ ಅಲ್ಲ, ಅದೊಂದು ಹಕ್ಕು.